ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ಕುಕ್ಕಿಂಗ್ ಒಂದು ಸಾಂಬಾರು ತೋರಿಸ್ತಾ ಇದ್ದೀನಿ. ಇದು ಬದನೆಕಾಯಿ ಬಜ್ಜಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ದಾವಣಗೆರೆ ಸೈಡ್ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ನೋಡಿ, ಒಂದು 8ರಿಂದ 10 ಬದನೆಕಾಯಿ, ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ, ಒಂದೆರಡು ಆಲೂಗಡ್ಡೆನ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ತೊಳೆದು ಕುಕ್ಕರಿಗೆ ಸೇರಿಸಿದ್ದೀನಿ. ನೋಡಿ, ಇದನ್ನು ಒಂದು ವಿಷಿಲ್ ಹಾಕ್ಸ್ಕೊಳ್ಳಿ. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕಿ ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಒಂದು ವಿಷಲ್ ಹಾಕ್ಸ್ಕೋಬೇಕು. ಒಂದು ವಿಷಲ್ ಹಾಕಿದ್ಮೇಲೆ ತೆಗೆದು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ನೀರು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಒಂದು ಈ ಥರ ದೊಡ್ಡದು ತಟ್ಟೆ ಅಥವಾ ಬಾಣಲಿಗೆ ಸಪ್ರೇಟ್ ಮಾಡ್ಕೊಳ್ಳಿ. ಇದರಲ್ಲಿ ಟೊಮೆಟೊ, ಮೆಣಸಿನ್ಕಾಯಿ, ಆಲೂಗಡ್ಡೆ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಮಾತ್ರ ಒಂದು ಈ ಥರ ಲೋಟ ಅಥವಾ ಈ ಥರ ಮಸೆದು ಗುಂಡು ಬರುತ್ತಲ್ಲ, ಅದರ ಸಹಾಯದಿಂದ ಈ ಮೆಣಸಿನ್ಕಾಯಿನ ಫುಲ್ಲು ಪೇಸ್ಟ್ ಥರ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊನೂ ಅದೇ ರೀತಿಯೇ ನುಣ್ಣಗೆ ಮಾಡ್ಕೊಳ್ಳಿ. ಬದನೆಕಾಯಿ ನುಣ್ಣಗೆ ಮಾಡೋ ನೆಸಸರಿ ಏನಿಲ್ಲ. ಬದನೆಕಾಯಿ ಹಾಗೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಬೇಕಿದ್ರೆ ಸೇರಿಸ್ಕೋಬೋದು. ಮಿಕ್ಸಿಗೆ ಸೇರಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಕೈಯಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬದನೆಕಾಯಿನ ಒಂದು ಸಲ ಹಿಂಗೆ ಮಾಡ್ಕೊಳ್ಳಿ ಅಷ್ಟೇ, ತುಂಬ ಮೆತ್ತ ಮಾಡ್ಕೊಳೋದು. ಮತ್ತು ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸೇರಿಸ್ಬಿಟ್ಟು ಒಂದು ಚಮಚ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ನೀರು ಸೇರಿಸಿಲ್ಲ. ಇಷ್ಟಾದಮೇಲೆ ಮತ್ತು ಒಗ್ಗರಣೆ ಮಾಡಬೇಕು ಇದಕ್ಕೆ. ನೋಡಿ, ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಇದ್ದರೆ ಜೀರಿಗೆ ಸೇರಿಸ್ಕೊಳ್ಳಿ. ಅದು ಆಪ್ಷನಲ್ಲು. ಸಾಸಿವೆ ಮಾತ್ರ ಸೇರಿಸ್ಕೊಂಡ್ರೆ ಸರಿ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ. ಆಮೇಲೆ ಜಜ್ಜಿರೋದು ಬೆಳ್ಳುಳ್ಳಿ ಸೇರಿಸ್ಕೋಬೇಕು. ಬೆಳ್ಳುಳ್ಳಿನ ಹಾಗೆ ಸೇರಿಸ್ಕೊಬೇಡಿ, ಜಜ್ಜಿ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಂತರ ಒಂದು 2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ, ತುಂಬ ಏನು ಬೇಡ, ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಇವಾಗ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕೆ ಅಂತಂದರೆ ತುಂಬ ಇದನ್ನು ಬೇಯಿಸೋ ನೆಸಸರಿ ಏನಿಲ್ಲ, ಜಸ್ಟ್ ಒಗ್ಗರಣೆ ಮಾತ್ರ ಹಾಕಬೇಕು. ನೋಡಿ, ಅದರ ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಮಾತ್ರ ನೀರು ಸೇರಿಸ್ಕೊಳ್ಳಿ. ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಗೆ ಇರಬೇಕು. ಅದಕ್ಕೋಸ್ಕರ ನೋಡಿ, ನೀರು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ. ಇದು ದಾವಣಗೆರೆ ಮತ್ತು ಚಿತ್ರದುರ್ಗ ಸೈಡ್ ಅವ್ರಿಗೆ ಈ ಬಜ್ಜಿ ಅಂದರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಮಸಾಲ ಜಾಸ್ತಿ ಯೂಸ್ ಮಾಡ್ದಂಗೆ ತುಂಬ ಈಸಿಯಾಗಿ ಮತ್ತು ಬೇಗನೆ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಹೆಂಗೆ ಬಂದು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದೇ ರೀತಿಯೇ ಮಾಡಿ. ಇದು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ರಾಗಿ ಮುದ್ದೆ ಮತ್ತು ಸ್ವಲ್ಪ ರೈಸ್ ಮಾಡಿದ್ದೆ. ನೋಡಿ, ಇಷ್ಟೇ ಇದ್ರದ್ದು. ಮುದ್ದೆದು ವಿಡಿಯೋ ಕೂಡ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ, ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು. ಮತ್ತು ಒಂದು ಮಾಮಾ ಅರ್ತ್ ಪ್ರಾಡಕ್ಟ್ ಬಂದಿತ್ತು, ಫೇಸ್ ವಾಶು, ಅದನ್ನು ಕೂಡ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಆ್ಯಕ್ಚುಲಿ ಮಾಮಾ ಅರ್ತ್ ಫೇಸ್ ವಾಶನ್ನೇ ಯೂಸ್ ಮಾಡೋದು. ಮಾಮಾ ಅರ್ಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿವ್ಯೂವು. ಇದು 3 lakhs ಟ್ರೀಸ್ ಪ್ಲ್ಯಾಂಟೆಡ್ ಮಾಡಿದ್ದಾರೆ. ಒಂದು 3 days ಆಗಿತ್ತು ಬುಕ್ ಮಾಡಿ, ಇವತ್ತು ಬಂದಿದ್ದೆ. ಆ್ಯಕ್ಚುಲಿ ಇದೆ ಮನೇಲಿ, ಮತ್ತು ತಕ್ಷಣಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಬುಕ್ ಮಾಡಿದ್ದೆ. ಶಾಪಲ್ಲಿ ಕೊಳ್ಳೋದಕ್ಕಿಂತ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಸ್ವಲ್ಪ ಡಿಸ್ಕೌಂಟು ಮತ್ತು ರಿದಮ್ಸ್ ಎಲ್ಲ ಬರೋದ್ರಿಂದ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದುಬಿಟ್ಟು 499 ಇದೆ. ನನಗೆ ಸಿಕ್ಕಿರೋದು 383 rupeesಗೆ ಸಿಕ್ಕಿದೆ. ಇದು ಫೇಸ್ ವಾಶ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಇವಾಗ ಈ ಥರ ಬಾಟಲಲ್ಲಿ ಸ್ಯಾನಿಟೈಸರ್ ಯಾವ ಥರ ಹ್ಯಾಂಡ್ ವಾಶ್ ಬರುತ್ತೋ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿ ಆದರೆ ಯಾವುದೇ ರೀತಿ ವೇಸ್ಟ್ ಆಗೋಲ್ಲ ಅಂತೇಳ್ಬಿಟ್ಟು ಈ ಸಲ ಈ ರೀತಿನ ಬುಕ್ ಮಾಡಿದ್ದೀನಿ.
ಇದು 499 ಇದೆ ಪ್ರೈಸು. ಆಫರಲ್ಲಿ 383 ರುಪೀಸ್ಗೆ ಸಿಕ್ಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಮಾ ಅರ್ತ್ ಸೋಪು, ಮಾಮಾ ಅರ್ತಿಂದೇ ಎಲ್ಲ ಪ್ರಾಡಕ್ಟ್ಸು ಯೂಸ್ ಆಲ್ಮೋಸ್ಟು. ಮಾಯಿಶ್ಚರೈಸರು, ಬಾಡಿ ಲೋಷನ್ನು ಎಲ್ಲನೂ ಕೂಡ ಮಾಮಾ ಅರ್ತ್ದೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಮ್ಯಾಟ್ ಒಂದು ಮ್ಯಾಟ್ ಇತ್ತು, ಅದು ಮ್ಯಾಟ್ ಮತ್ತು ಒಂದು ವುಲ್ಲನ್ ಕ್ರಾಫ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟೇ ಇವತ್ತು